ಬಗ್ಗೆ ಅಂತ ಸರ್ ರಿಕವರಿ ಬಗ್ಗೆ ಆನ್ಸರ್ ಮಾಡ್ತಿದ್ದೆ. ರಿಕವರಿ ಬಗ್ಗೆ ಯಾರಿಗೂ ಖುಷಿ ಇಲ್ಲ, ಎಲ್ಲರಿಗೂ ಯಾರಿಗೂ ಇಲ್ಲ, ಹೆಮ್ಮೆ ಇಲ್ಲ, ಯಾರಿಗೂ ಖುಷಿ ಇಲ್ಲ. ನಮ್ಮ ಆಸ್ತಿ ಅವರು, ಅದಕ್ಕೆ ಅವ್ರು ಬೇಕು. ಒಬ್ರು ಹಿರಿಯರು ಇದ್ದಾರೆ, ಅವ್ರು ಇವತ್ತು ಟುಡೇ ಹಿಸ್ ಪ್ರೆಸೆನ್ಸ್ ಇಸ್ ಮಚ್ ನೀಡೆಡ್ ಇನ್ ದ ಇಂಡಸ್ಟ್ರಿ. ನಾಟ್ ಓನ್ಲಿ ದಟ್, ಆಸ್ ಅನ್ ಆಕ್ಟರ್ ಇಸ್ ಅ ಫ್ಯಾಬುಲಸ್ ಪರ್ಸನ್. ಇನ್ನೂ ಆಫರ್ ಮಾಡೋದು ತುಂಬ ಇದೆ ಇಂಡಸ್ಟ್ರಿಗೆ ಅವರಿಗೆ. ಆ 45 ಲಾಸ್ಟಲ್ಲಿ ಬರೋ ಒಂದು ಶಾರ್ಟ್ಸ್ ಅಲ್ಲ ಅವ್ರೇನು ಅಂತ ಹೇಳೋಕ್ಕೆ. ಸೊ ದಟ್ ಇಸ್ ಶಿವಣ್ಣ ಫಾರ್ ಯು. ಆಸ್ ಫಾರ್ ಅಸ್ 45 ಮೂವೀಸ್ ಕನ್ಸರ್ನ್ ಅರೆ 2 ಕನ್ನಡ ಸಿನಿಮಾ ಬರ್ತಾರೆ ಸರ್, ಬರಲಿ ತಗೊಳ್ಳಿ. ಇಲ್ಲಾಂದ್ರೆ ಇದೇ ಗ್ಯಾಪಲ್ಲಿ ಇನ್ನೊಂದು ಯಾವುದೋ ಲ್ಯಾಂಗ್ವೇಜ್ ಸಿನಿಮಾ ಇದೇ ಹಾಲಿಡೇಸಿಗೆ ಬರುತ್ತೆ. ಕನ್ನಡ ಸಿನಿಮಾ ಬಂದಿದ್ರು ಅವ್ರು ಬಂದು ಡ್ಯೂಟಿ ಮಾಡ್ಕೊಂಡು ಹೋಗಲ್ಲ. ಅದು ಹೆಂಗೆ ಅದು ಆ 2 ಲ್ಯಾಂಗ್ವೇಜ್ ಓಡುತ್ತೆ? ನಮ್ಮದೇ 2 ಯಾಕೆ ಕೊಡಲ್ಲ? ಕರ್ನಾಟಕದಲ್ಲಿ ಇವತ್ತು ನೀವು ಆ ಕಡೆ ಈ ಕಡೆ ರೋಡ್ಗಳಲ್ಲಿ ಹೋಗ್ತಾ ಇದ್ರೆ ಎಲ್ಲ ಥಿಯೇಟ್ರ್ಗಳಲ್ಲಿ 2 ಕನ್ನಡ ಸಿನಿಮಾ ಓಡ್ತಾ ಇದ್ದಾರೆ. ವೆಲ್ ಗುಡ್ ಅಲ್ಲ ಸರ್, ಓಡಲಿ. ಆ್ಯಂಡ್ ಇದು ಪಕ್ಕ ಹಾಲಿಡೇ ಟೈಮ್ ಇದು. ಆ್ಯಂಡ್ ಸೆಕೆಂಡ್ಲಿ ಕ್ಲಾಶ್ ಅಂತ ಹೇಳೋಕ್ಕಿಂತ ಮುಂಚೆ ಲೆಟ್ ಅಸ್ ಗೋ ಬ್ಯಾಕ್ ಒನ್ಸ್. ಜುಲೈ 5th ನಾನು ತಾನೇ ಫಸ್ಟ್ ಅನೌನ್ಸ್ ಮಾಡಿದ್ದಲ್ಲ, ವಾಟ್ ಎವರ್ ಇವನ್ ಇಫ್ ಇಟ್ ಇಸ್ ಜುಲೈ 5th ನಾನು ತಾನೇ ಫಸ್ಟ್ ಅನೌನ್ಸ್ ಮಾಡಿದ್ದು. ಅವಾಗ ನನಗೆ ಗೊತ್ತಿತ್ತ ಇವ್ರು ಅನೌನ್ಸ್ ಮಾಡ್ತಾರಂತ. ಮತ್ತು ಅನೌನ್ಸ್ ಮಾಡಿದ್ಮೇಲೆ ಇವ್ರು ಮಾಡಿದ್ರು ಅಂತ ನಾನು ಹೇಳ್ಕೊಬೇಕು ಹಿಂದೆಗಡೆ. ಅದು ತಪ್ಪಾಗುತ್ತಲ್ಲ. ಎಸ್ ಇಂಪಾರ್ಟೆಂಟ್ ಸರ್, ಇಟ್ ಇಸ್ ನಾಟ್ ಪಾಸಿಬಲ್ ಲೈಕ್ ದಟ್. ಆ ಐಡಿಯಾ ಇಟ್ಕೊಂಡು ನಾವು ಹೋಗಿ ನುಗ್ಗಿ ಇಡೀ ಪ್ರೊಡಕ್ಷನ್ ಹೌಸಲ್ಲಿ ಡಿಸೈಡ್ ಮಾಡಿ ಈ ಟೈಮ್ ಕೊಂಡು ಆಲ್ರೆಡಿ ಜುಲೈ 5ಕ್ಕೆ ನಾನು ಅನೌನ್ಸ್ ಮಾಡಿದ್ದೇನೆ. ಅಂದರೆ ಆಲ್ರೆಡಿ 3 ಸೆಟ್ ರೆಡಿ ಆಗೋಗಿದೆ. ಲೊಕೇಶನ್ಸ್ ಬಿಟ್ಟು 3 ಸೆಟ್ ರೆಡಿ ಆಗೋಗಿದೆ. ನಾನು ನಿಮಗೆ ಫಸ್ಟ್ ಟೈಮಲ್ಲಿ ಹೇಳಿದೆ, ನಾವು 1ನೇ ಮೈಲಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೆ, ಪ್ರೊಡಕ್ಷನ್ 15ನೇ ಮೈಲಲ್ಲಿ ಇರಬೇಕು ಆಲ್ರೆಡಿ ಅಂತ. ಅಷ್ಟು ಪ್ರಿಪೇರ್ ಆದಮೇಲೆ ನಾನೇ ಹೋಗಿ ನಮ್ಮ ಪ್ರೊಡಕ್ಷನ್ ಹೌಸಿಗೆ ಉಪ್ಸಿ ಮಾತಾಡಿದವನು ಈಗ ಸ್ಲೋ ಆಗ್ಬಿಡಲ್ಲ ಅಂದರೆ ಹಿಂಗಾಗುತ್ತೆ ಸರ್. ಈ ಆ್ಯಕ್ಚುಲಿ ಏನಂದ್ರೆ ಅದು ಶಿವಣ್ಣ ಅವ್ರಿಗಾಗಲಿ ಆ ಟೀಮಿಗಾಗಲಿ ಪಕ್ಕ ಅರ್ಥ ಆಗ್ತದೆ. ಅದು ಎಥಿಕಲ್, ಅದು ಗಾಟ್ ನಥಿಂಗ್ ಟು ಡೂ ವಿತ್ ಅಸ್. ಆ್ಯಂಡ್ ದಟ್ ಡಸಂಟ್ ಮೀನ್ ದಟ್ ವಿ ಡೋಂಟ್ ವಿಶ್ ಗುಡ್ ಅಟ್ ಆಲ್. ಅರ್ಜುನ್ ನನ್ನ ಹುಡುಗ ಸರ್, ನಾವು ಫಸ್ಟ್ ಒಂದು ಕತೆ ಹೇಳಿದ್ದು ನನಗೆ, ಅಂದರೆ ನಾನು ಆ್ಯಕ್ಟ್ ಮಾಡೋಕ್ಕಲ್ಲ, ಕತೆ ಹೇಳಿದ್ದು ಅಷ್ಟೇ. ಕತೆ ಹೇಳ್ಬಿಟ್ಟು ನೀಟಾಗಿ ಅದು ಹೇಳಿದ್ರು, ಯಾರು ನಿಮ್ಮ ಪಿಕ್ಚರ್ ಅನ್ನೋದು ಅವು 3 ಜನ ಹೆಸರು ಹೇಳಿದ್ರು. ಓಯ್ ನನಗೆ ಅಲ್ವಾ ಕತೆ ಹೇಳಿದ್ರು. ಲಾಸ್ಟ್ ಫ್ರೇಮ್ ಬಗ್ಗೆ ಹೇಳಿದೆ ಶಿವಣ್ಣ, ಪೂರ್ತಿ ಟ್ರೈಲರ್ ನೋಡಿರ್ತೀರ, ಏನಿಸ್ತದೆ ಸರ್ ನೋಡಿ? ಸರ್ ಐ ಥಿಂಕ್ ಅರ್ಜುನ್ ಮ್ಯೂಸಿಕ್ ಡೈರೆಕ್ಟರ್ ಆಗಿ ನೋಡಿದ್ದೆ ಸರ್. ಅವ್ರು ಟೆಕ್ನಿಷಿಯನ್ ಆಗಿ ಶಾರ್ಟ್ಸ್ ಆರ್ ಫ್ಯಾಂಟಾಸ್ಟಿಕ್. ಕತೆ ನನಗೆ ಅರ್ಥ ಆಗಲಿಲ್ಲ, ಬಟ್ ಅವ್ರು ಹೇಳಿರೋದ್ರಲ್ಲಿ ಒಂದು ಮೆಟಫಾರಿಕ್ ಆಗಿ ಏನು ಹೇಳಕ್ಕೆ ಕೊಟ್ಟಿದ್ದಾರೆ. ಐ ಲವ್ಡ್ ಎವ್ರಿ ಶಾರ್ಟ್ಸ್. ಆ್ಯಂಡ್ ಶಿವಣ್ಣಂದು ಅವ್ರದ್ದು ಆ ಹಾಡಿಂದು ಲಾಸ್ಟ್ ಯಾವಾಗ ಒಂದು ಟ್ರೈಲರ್ ಹೇಗೆ ಹೋಗುತ್ತೆ ಅನ್ನೋದಕ್ಕೆಲ್ಲ ಹೇಗೆ ಫಿನಿಶ್ ಆಯಿತು ಅನ್ನೋದು ಬಂದ್ಬರುತ್ತೆ. ಐ ಥಿಂಕ್ ದ ಲಾಸ್ಟ್ ಫಿನಿಶಿಂಗ್ ಆಫ್ ಇಟ್ ಇಸ್ ವೆರಿ ಗುಡ್. ಆ್ಯಂಡ್ ಅರ್ಜುನ್ ನನಗೆ ಆ ಥರ ಎಲ್ಲ ಶಾರ್ಟ್ಸ್ ತೆಗಿತಾರೆ ಅನ್ನೋದ್ರ ಬಗ್ಗೆ ಐಡಿಯಾನೇ ಇರಲಿಲ್ಲ. ಐ ಗೆಸ್ ಟೆಕ್ನಿಕಲಿ ಇಟ್ ಇಸ್ ಡನ್ ಅ ವೆರಿ ಗುಡ್ ಜಾಬ್. ಆ್ಯಂಡ್ ಅವರು ಟ್ರೈಲರಲ್ಲಿ ಏನು ಹೇಳಬೇಕು ಅಂತ ಆಸೆ ಪಟ್ಟಿದ್ದಾರೆ ಹೇಳಿದ್ದಾರೆ. ಆ್ಯಂಡ್ ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು ವಾಚಿಂಗ್ ದ ಫಿಲ್ಮ್. ಐ ಆಮ್ ಲುಕಿಂಗ್ ಫಾರ್ವರ್ಡ್ ಟು